ಓಕೆ, ನೀವೀಗ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಅದ್ಭುತವಾದಂತಹ ದೃಶ್ಯ. ಯಾವ ಕ್ಷಣಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ ಆ ಕ್ಷಣ ಈಗ ಬಂದೇ ಬಿಟ್ಟಿದೆ. ಆ, ದೇವರಾದಂತಹ ರಾಮಲಲ್ಲ, ನಾವಿಷ್ಟು ದಿವಸ ಕಾಯ್ತಾ ಇದ್ದಿದ್ದು ರಾಮಲಲ್ಲ ವಿಗ್ರಹವನ್ನು ಹೊತ್ತು ತರ್ತಾ ಇರ್ತಕ್ಕಂಥ ಟ್ರಕ್ನ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಮೊದಲಿಗೆ ಪೈಲಟ್ ವೆಹಿಕಲ್ಸ್ಗಳು ನಿಧಾನಕ್ಕೆ ಹೋಗ್ತಾ ಇದೆ, ಅದರ ಹಿಂದೆಯ ಲಾರಿಯಲ್ಲಿ ಅದನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಎಂಥ ಸಂದರ್ಭ ನೋಡಿ, ಇದನ್ನು ಕೆತ್ತನೆ ಮಾಡಿರ್ತಕ್ಕಂಥವ್ರು ನಮ್ಮ ಕರ್ನಾಟಕದವರು, ಅದನ್ನು ಕೆತ್ತಿರ್ತಕ್ಕಂಥವ್ರು ನಮ್ಮ ಮೈಸೂರಿನವರು. ಆ ವಿಗ್ರಹವನ್ನು ರಾಮಲಲ್ಲಾನನ್ನು ಪ್ರತಿಷ್ಠೆ ಮಾಡೋದಕ್ಕೆ ಇದನ್ನು ಅಲ್ಲಿಂದ ಅಂದರೆ ಇಷ್ಟು ದಿನ ರಹಸ್ಯ ಸ್ಥಳದಲ್ಲಿ ಏನು ಇಟ್ಟಿದ್ರು ಆ ರಹಸ್ಯ ಸ್ಥಳದಿಂದ ನಿಧಾನವಾಗಿ ಅದನ್ನು ತರಲಾಗ್ತಾ ಇದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಮೊದಲಿಗೆ ಪಾಸ್ ಆಗ್ತಾ ಇರ್ತಕ್ಕಂಥದ್ದೆಲ್ಲವೂ ಕೂಡ ವೆಹಿಕಲ್ಸ್, ಪೈಲಟ್ ವೆಹಿಕಲ್ಸ್ ಬಹಳ ನಿಧಾನಕ್ಕೆ ಹೋಗ್ತಾ ಇದೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ, ಕಾರ್ನರ್ನಲ್ಲಿ ಹನುಮಾನ್ ಗಡಿ ಇದೆ ನನ್ನ ಮುಂದೆ. ಹನುಮಾನ್ ಗಡಿಯ ಮುಂದೆ ಎಲ್ಲ ವೆಹಿಕಲ್ಸು ಸ್ಲೋ ಆಗಿ ಹೋಗಿ ಎಲ್ಲರೂ ಮನಸ್ಸಿನಲ್ಲೇ ನಮಸ್ಕಾರ ಮಾಡಿಕೊಂಡು ಜೈ ಶ್ರೀರಾಮ್ ಅಂತ ಹೇಳಿಕೊಂಡು ಜೈ ಹನುಮಾನ್ ಅಂತ ಹೇಳಿಕೊಂಡು ನಂತರ ಅದು ಮುಂದಕ್ಕೆ ಪಾಸ್ ಆಗುತ್ತೆ. ಐ ಥಿಂಕ್ ನನ್ನ ಪ್ರಕಾರ ಆ ಟ್ರಕ್ ಇಲ್ಲಿ ನಿಲ್ಲಿಸ್ತಾರೆ, ಒಂದು 10 ಸೆಕೆಂಡ್ಗಳಾದರೂ ಕೂಡ ನಿಲ್ಲಿಸ್ತಾರೆ ಅಂತಕ್ಕಂಥ ನಿರೀಕ್ಷೆ ನನಗೆ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಅಂತ ಅನಿಸುತ್ತೆ. ದೂರದಲ್ಲಿ ಆ ಲಾರಿ ಟ್ರಕ್ ಬ್ಲೂ ಲೈಟ್ಸನ್ನು ಹಾಕ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ನಿಧಾನಕ್ಕೆ ವೆಹಿಕಲ್ಸ್ ಎಲ್ಲವೂ ಕೂಡ ಪಾಸ್ ಆಗ್ತಾ ಇದೆ. ಪೈಲಟ್ ವೆಹಿಕಲ್ಸ್ಗಳೆಲ್ಲವೂ ಕೂಡ ಅಂದರೆ ಕಾನ್ವಾಯ್ ಏನಿರುತ್ತೆ, ಕಾನ್ವಾಯ್ ಎಲ್ಲವೂ ಕೂಡ ಮುಂದಕ್ಕೆ ಹೋಗ್ತಾ ಇದೆ. ಅದರಲ್ಲಿ ಕೆಲವು ಗಣ್ಯರು ಕೂಡ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅಂದರೆ ಯಾರು ರಾಮಸೇವಾ ಟ್ರಸ್ಟ್ನ ಸದಸ್ಯರಿರಬಹುದು ಅಥವಾ ಇತರೆ ಉತ್ತರ ಪ್ರದೇಶ ಸರ್ಕಾರದ ಗಣ್ಯರಿರಬಹುದು, ಅವರೆಲ್ಲರೂ ಕೂಡ ಕಾರ್ನಲ್ಲಿ ಒಬ್ಬೊಬ್ಬರಾಗಿ ನಿಧಾನಕ್ಕೆ ಪಾಸ್ ಆಗ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಪೊಲೀಸರು ಇವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ ಯಾವ ರೀತಿ ಮೂವ್ ಆಗಬೇಕು ಅಂತ ಅಂದ್ಬಿಟ್ಟು. ಅದರ ಪ್ರಕಾರವೇ ಒಂದೊಂದೇ ವೆಹಿಕಲ್ ಬಹಳ ಸ್ಲೋ ಆಗಿ ಪಾಸ್ ಆಗ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಪೊಲೀಸ್ ವೆಹಿಕಲ್ಸ್ ಇದೆ, ಗಣ್ಯರೆಲ್ಲರೂ ಕೂಡ ಕಾರ್ನಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈಗ ನೋಡಿ ಹತ್ತಿರ ಬರ್ತಾ ಇದೆ ವೆಹಿಕಲ್, ಅದು ನಾವು ನೋಡ್ತಾ ಇರ್ತಕ್ಕಂಥದ್ದು. ಮೊದಲಿಗೆಲ್ಲ ವಿಪರೀತವಾದ ಪೊಲೀಸ್ ಪ್ರೊಟೆಕ್ಷನ್ ಕಂಡು ಬರ್ತಾ ಇದೆ. ಪ್ರೊಟೆಕ್ಷನ್ ಜೊತೆಗೆ ನಮ್ಗಳಿಗೂ ಕೂಡ ಇದೇ ರೀತಿ ಬ್ಯಾರಿಕೇಡ್ ಹಾಕಿ ಒಂದು ಸೈಡ್ನಲ್ಲಿ ನಿಲ್ಲಿಸಿದ್ದಾರೆ. ನೋಡಿ ಇಲ್ಲಿ ಬರ್ತಾ ಇದೆ, ನೋಡಿ ಕಾಣ್ತಾ ಇದೆ ದೃಶ್ಯ, ಅದ್ಭುತವಾದ ದೃಶ್ಯ. ನಿಮ್ಗೆ ಏನು ಕಾಣಿಸ್ತಾ ಇದೆ, ಆ ಲೈಟ್ ಏನು ಕಾಣಿಸ್ತಾ ಇದೆ, ಇದೇ ಲಾರಿ, ಇದೇ ಟ್ರಕ್, ಈ ಟ್ರಕ್ನಲ್ಲೇ ಈಗ ರಾಮಲಲ್ಲಾ ಮೂರ್ತಿಯನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗೋ ತನಕನೂ ಕೂಡ ಅದೊಂದು ವಿಗ್ರಹ, ಅದಾದ ನಂತರ ಅದು ಭಗವಂತನಾಗಿ ಪರಿವರ್ತನೆ ಆಗುತ್ತೆ. ಈ ಲಾರಿ ಈಗ ಪಾಸ್ ಆಗ್ತಾ ಇದೆ ಹನುಮಾನ್ ಗಡಿಯ ಮುಂಭಾಗದಲ್ಲಿ. ಎಂಥ ಸಂದರ್ಭ ನೋಡಿ, ರಾಮನಿಲ್ಲದ ಸಂದರ್ಭದಲ್ಲಿ ಅಯೋಧ್ಯೆಯನ್ನು ಕಾದವನು ಹನುಮಾನ್. ಈಗ ಹನುಮಾನ್ ಇರೋ ಜಾಗಕ್ಕೆ ರಾಮ ಬರ್ತಾ ಇದ್ದಾನೆ, ರಾಮಲಲ್ಲ ಬರ್ತಾ ಇದ್ದಾನೆ. ನೋಡಿ ಎಲ್ಲರೂ ಜೈ ಶ್ರೀರಾಮ್ ಘೋಷಣೆ ಇಲ್ಲೇ ನಿಂತಿದೆ ನೋಡಿ. ಇದೇ ರೀತಿಯಲ್ಲಿ ಆಗಲ್ಲ, ಈಗ ಬ್ಯಾರಿಕೇಡ್ ಹಾಕಿ ಕಂಪ್ಲೀಟ್ ಆಗಿ ಅದನ್ನು ಹಗ್ಗವನ್ನು ಹಾಕಿ ಎಲ್ಲರೂ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಪ್ರೊಟೆಕ್ಷನ್ ಗ್ರೂಪ್ ಇದೆ, ನೋಡ್ತಾ ಇದ್ದೀರಾ ನೀವು, ಬ್ಲ್ಯಾಕ್ ಕಮಾಂಡೋಸ್ ಎಲ್ಲರೂ ಕೂಡ ಇದ್ದಾರೆ. ಯಾರು ಕೂಡ ಹಗ್ಗವನ್ನು ದಾಟದ ಪರಿಸ್ಥಿತಿ. ನಾನು ಹೇಳಿಲ್ವಾ, ನೋಡಿ ನಿಲ್ಲಿಸಿದ್ದಾರೆ. ಇದು ಹನುಮಾನ್ ದೇವಸ್ಥಾನದ ಮುಂಭಾಗದಲ್ಲಿ ನಿಲ್ಲಿಸಿರ್ತಕ್ಕಂಥ ದೃಶ್ಯ. ಹನುಮಾನ್ ದೇವಸ್ಥಾನದ ಮುಂಭಾಗದಲ್ಲಿ ಶಾಸ್ತ್ರೋಕ್ತವಾಗಿ ಹನುಮಂತನಿಗೆ ಆತ ಹೇಳ್ತಾ ಇರ್ತಕ್ಕಂಥದ್ದು, ಮತ್ತೆ ನಾನು ಬಂದಿದ್ದೀನಪ್ಪ ಅಯೋಧ್ಯೆಗೆ, ನಾನಿಲ್ಲದ ಸಮಯದಲ್ಲಿ ಅಂದರೆ ರಾಮಾವತಾರ ಮುಗಿದ ಸಂದರ್ಭದಲ್ಲಿ ಅಯೋಧ್ಯೆಯನ್ನು ಇಷ್ಟು ವರ್ಷಗಳ ಕಾಲ ಕಾಪಾಡಿದ್ದು ನೀನು. ಹಾಗಾಗಿ ನಿಮಗೆಲ್ಲ ರಾಮ ಮತ್ತು ಹನುಮಂತ, ರಾಮನ ಬಂಟ ಹನುಮಂತನ ಸ್ನೇಹ ಇವೆಲ್ಲ ಗೊತ್ತೇ ಇದೆ. ನೋಡಿ ನಿಲ್ಲಿಸಿದ್ದು ಆಯಿತು. ಈಗ ಇಲ್ಲಿಂದ ನಿಧಾನಕ್ಕೆ ಅದು ಪಾಸ್ ಆಗ್ತಾ ಇದೆ. ಕಂಪ್ಲೀಟ್ ಪ್ರೊಟೆಕ್ಷನ್ನಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಆಮೇಲೆ ನೋಡಿ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಸೊ ಹೀಗೆ ಈ ರೀತಿ ಇರ್ತಕ್ಕಂಥದ್ದು, ಇಂಥ ದೃಶ್ಯ ನೀವು ನೋಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಎಲ್ಲ ರೀತಿಯ ಪ್ರೊಟೆಕ್ಷನ್ಸ್ ಇದೆ. ವಿಪರೀತ ಇನ್ನೂ ಕೂಡ ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟರ್ ವೆಹಿಕಲ್ಸ್ಗಳು ಬರ್ತಾ ಇದೆ ನಿಧಾನಕ್ಕೆ. ಇಲ್ಲಿ ನೋಡಿ ಪೈಲಟ್ಸ್ಗಳು ಯಾರನ್ನು ಒಳಗೆ ಹೋಗಕ್ಕೆ ಬಿಡ್ತಾ ಇಲ್ಲ. ಡಬಲ್ ಪ್ರೊಟೆಕ್ಷನ್, ಡಬಲ್ ಬ್ಯಾರಿಕೇಡ್, ಎರಡೆರಡು ಕಡೆ ಹಗ್ಗವನ್ನು ಹಿಡ್ಕೊಂಡಿದ್ದಾರೆ. ಆ ರೀತಿ ಪಾಸ್ ಆಗ್ತಾ ಇರ್ತಕ್ಕಂಥ ಲಾರಿ ಎಲ್ಲ ಕಡೆ ಜೈ ಶ್ರೀರಾಮ್ ಅಂತಕ್ಕಂಥ ಉದ್ಘೋಷವನ್ನು ತಾವು ಕಾಣ್ತಾ ಇದ್ದೀರಾ. ಆ ಉದ್ಘೋಷವನ್ನು ತಾವು ಕಾಣ್ತಾ ಇದ್ದೀರಾ. ಈ ನನ್ನ ಹಿಂಭಾಗದಲ್ಲಿ ನಿಮಗೇನು ಕಾಣಿಸ್ತಾ ಇದೆ, ನನ್ನ ಹಿಂಭಾಗದ ದೃಶ್ಯ ಎಕ್ಸಾಕ್ಟಾಗಿ ಆ ದೃಶ್ಯದಲ್ಲಿ ನಿಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಇದು ಶ್ರೀರಾಮನ ಮೂರ್ತಿಯನ್ನು ಹೊತ್ತು ದೇವಸ್ಥಾನಕ್ಕೆ, ಅಂದರೆ ರಾಮ ಮಂದಿರ ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂಥ ರಾಮ ಮಂದಿರಕ್ಕೆ ರಾಮನ ವಿಗ್ರಹವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಕಂಪ್ಲೀಟ್ ಇದನ್ನು ಮಾಡಿದ್ದಾರೆ, ಎಲ್ಲ ಕಡೆ ಬ್ಲಾಕ್ ಮಾಡಿದ್ದಾರೆ. ಓಕೆ, ರೈಟ್ ಟೈಮ್ ಅಂತ ಅನಿಸುತ್ತೆ. ಸರಿಯಾದ ಸಮಯಕ್ಕೆ ನಮಗೆ ಅಲ್ಲಿಗೆ ತಲುಪೋದು ಕೂಡ ವಿಜುವಲ್ ಕೂಡ ಸಿಕ್ತು.